What's up guys, this is a new day and ಈಗ ಹೊಟ್ಟೆ ಹೊರಗೆ ನಾವು ರೂಮ್ದಾಗಿಲ್ಲ. ಇನ್ನು ರಾತ್ರಿ ಲೇಟ್ ಆಯಿತು, ಬಂದು ಊಟ ಮಾಡಿ ಮಲ್ಕೊಂಡ್ಬಿಟ್ಟು. ಸೊ ಮಾರ್ನಿಂಗಿಂದ ಸ್ವಲ್ಪ ಮಳಿನ ಬೀಳ್ತೈತಿ. ನಮ್ಮ ಸಂದೀಪ ಹಲೋ ಸಿಕ್ಲಾ ಇತ್ತು. ಟುಡೇ ನಮ್ಮ ಪ್ಲಾನ್ ಹಿಂಗಿಲ್ಲ. ಇಲ್ಲಿಂದ ಫಸ್ಟ್ ನಾವು ಈಗ ಬೀಚ್ ಹೊಂಟಿದ್ದೆವು. ಸ್ವಲ್ಪ ರಾತ್ರಿ ಎಲ್ಲ ಮಳೆ ಬಿದ್ದೈತಿ. ಸೊ ಬೀಚ್ನ ಅಲೌಟ್ ಮಾಡ್ತಾರೋ ಇಲ್ಲ ಗುರ್ತಿಲ್ಲ, ಬಟ್ ನೋಡ್ಬೇಕಂತ ಒಂದೆರಡು ಫೋಟೋ ಹೊಡ್ಕೋಬೇಕಂತ. ಇಲ್ಲಿಂದ 9:30 10 ಗಂಟೆಗೆ ನಾಷ್ಟ ಮಾಡಿಬಿಡವ್ರು ನಾವು. ದೆನ್ ಒಂದು ಫಸ್ಟ್ ಇದು ಮರವಂತೆ ಬೀಚಿಗೆ ಹೋಗೋ ಪ್ಲ್ಯಾನ್ ಐತಿ. ಲಸ್ಸಿ ಈಗ ಬೈಕ್ ಪಾರ್ಕ್ ಇದಾವೆ. ಇಲ್ಲಿ ಬೈಕ್ ಪಾರ್ಕ್ ಇದಾವೆ. ಪುಷ್ಪಕ್ ರೆಡಿ ಆಗಿದೆ. ಬೈಕ್ ಸ್ವಲ್ಪ ವಾರ್ಮಪ್ ಮಾಡಿ ದೆನ್ ಈಗ ನಂತರ ಹಚ್ಚೋದು ಇನ್ನೂ ಗಾಡಿ. ಹಾಯ್ ಪುಷ್ಪಕ್, ಗುಡ್ ಮಾರ್ನಿಂಗ್. ಹಾಯ್, ಗುಡ್ ಮಾರ್ನಿಂಗ್. ರಾತ್ರಿ ಬರ್ದೇ ಆಮೇಲೆ ಹೋಗುತ್ತೆ. ಬೀಚ್ ಹೋಗ್ತದ. ನೋಡು ರಾತ್ರಿ. ಸೊ ಗೈಸ್ ಈಗ ಬೀಚ್ ಹೊಂಟಿದ್ದೆವು. ರೋಡ್ಸ್ ಹಿಂಗೆ ಇದಾವೆ ಇಲ್ಲಿ. ಆ್ಯಸ್ ಯು ಕ್ಯಾನ್ ಸಿ ದ ಸೀನರಿ ಇಲ್ಲ. ಗಿಡಗಳ ಇಲ್ಲ, ಅದು ತೆಂಗಿನ ಗಿಡಗಳು ಇದಾವೆಲ್ಲ. ಆ್ಯಕ್ಚುಲಿ ಸಾಲ್ಟ್ ವಾಟರ್ ಅಲ್ಲ. ಈಗಿನ ಕಾಲದಲ್ಲಿ A few moments later. ಇನ್ನೂ ನಾಷ್ಟ ಇಲ್ಲ, ಏನಿಲ್ಲ. ಪುಷ್ಪಕನ ರೀ ಹೋಯ್ದಿನವರೆಲ್ಲ ರೂಮ್ನಾಗ ಭೂಮಿ ಆಗ್ಯದ ರೀ. ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡಿದ್ದು. ಯಾಕಂದ್ರೆ ಪುಷ್ಪಕ್ ಈಸ್ ಅ ವೆರಿ ಗುಡ್ ಫೋಟೋಗ್ರಾಫರ್. ಸೊ ಅವನ ಕಡೆಯಿಂದ ಸ್ವಲ್ಪ ಗೈಡೆನ್ಸ್ ಎಲ್ಲ ತಗೊಂಡ ವಿ ಆರ್ ಶೂಟಿಂಗ್ ಸಮಥಿಂಗ್. ಈಗ ಇಲ್ಲಿಂದ ಸ್ವಲ್ಪ ಫೋಟೋ ಶೂಟ್ ಅದು ಮಾಡಿ ನಾಷ್ಟ ಮಾಡಿ ದೆನ್ ವಿ ಆರ್ ಪ್ಲ್ಯಾನಿಂಗ್ ಟು ಲೀವ್ ಮಲ್ಪೆ. ಇಲ್ಲಿ ನಮ್ಮ ಹುಡುಗರೆಲ್ಲ ಇದು ಬೀಚ್ನಾಗ ಏನೇನು ಮಾಡಕತ್ತಾರು. ಸಣ್ಣ ಹುಡುಗರಿಗೆ ನಾನು ಕದ್ರಕದರು. ಅಕ್ಷಯ್ ಏನ್ ಬರೀಕದ, ಏನ್ ಲೆಕ್ಕ ಮಾಡಕದ ಆಂಬಲ್ ಟ್ರಿಪ್ ಅದು. ಅಕ್ಷಯ ಏಕೆ ಅಂದ್ರೆ ಹಂಗಲ್ಲ. ಒಬ್ಬ ಅಕ್ಷಯ್ ಬರೀಕಿದ್ರು ಕೇಸ್ ಚಲೋ ಆಗ್ಲಿಲ್ಲ. ಹಿಂಗೆ ಇರೋದ बड़ा हरामी हो बेटा. ಅವರು ಫೋಟೋ ಶೂಟ್ ಮಾಡಕತ್ತಾರು. ಸೊ ಇದು ಮೇನ್ ಮಲ್ಪೆ ಬೀಚ್ ಅಲ್ಲಿದ. ಲೈಕ್ ಮಲ್ಪೆ ಬೀಚ್, ಬಟ್ ದ ಕ್ರೌಡ್ ಈಸ್ ದೇರ್. 1 hour later. So hey guys, we are leaving. You saw the time lapse. So ಈಗೆಲ್ಲ ಪ್ಯಾಕಿಂಗ್ ಮಾಡಿದ್ದು, ಹಗ್ಗ ಅದು ಕಟ್ಟಿ ಮಾಡಿ. 5 minutes later. ಮ್ಯಾಪ್ ಹಚ್ಚಿದ್ರೆ, ಮ್ಯಾಪ್ ಯಾರು ಹಚ್ಚಿದ್ರೆ? ಹಾಂ, ಮರವಂತೆ ಏ ಯಾನ್ ಹಚ್ಚಿದ್ರು ತಾಲ ಎಂತ ಏ ಈ ಕಡೆ ತಗೋದು. ಅದಿಲ್ಲ
ಮಾಡಲಿ ನಾ ಜಾಕೆಟ್ ಹಾಕೋ ಜಾಗ ಏ ನಡ್ರಿ ಪೆಟ್ರೋಲ್ ಸುಡ್ಕೋಯ್ತು ಹೋಗಿ ಮೇನಲ್ಲೇ ಬಗದಾದಾಗ ಬಂದು ಸೂರಜ್ ಮ್ಯಾಪ್ ಹಚ್ಚಿದ ನಾವು ಎಲ್ಲರೂ ಹಿಂದೊಂಟಿದ್ವು ಅವನಿಂದ. ಗಾಡಿ ಚೈನ್ ಲೂಪ್ ಮಾಡಬೇಕಾಗಿತ್ತು, ಬಟ್ ಸ್ವಲ್ಪ ಸ್ಯಾಂಡ್ ಅದು ಮೆತ್ತೈತಿ, ಕ್ಲೀನ್ ಮಾಡಿ ಲೂಪ್ ಮಾಡಬೇಕು. ಅದಕ್ಕೆ ಈಗ ಏನು ಮಾಡಿಲ್ಲ ನಾವು. ಫಸ್ಟ್ ಈಗ ಇದಕ್ಕೆ ಹೋಗೋದ, ಹೈವೇಗೆ ಹತ್ತೋದ, ದೆನ್ ಎಲ್ಲರೂ ಸ್ಟಾಪ್ ಮಾಡ್ರೆ ಮಾಡಕ್ಕೆ ಬರ್ತೈತಿ. ಈಗ ಮತ್ತೆ ಬೀಚ್ ತಗೋದು ಅಂದ್ರೆ ದೆನ್ ಕೆಲಸ ಹೋಗೋದ. ಏನಾಯ್ತು ಮತ್ತು ನೀನು ನಿಲ್ಸಿದ್ಲ ಯಾರು? ಇಲ್ಲಿಂದ ನಾವು ಫಸ್ಟ್ ಹೊಂಟಿದ್ದೆವು ಮುರುಡೇಶ್ವರಕ್ಕೆ ಹೋಗ್ಬೇಕು ನಾವು. ಬಟ್ ಫಸ್ಟ್ ಇಲ್ಲಿ ಮರವತ್ತೆ ಬೀಚ್ ಅಂತ ಒಂದು ಐತಿ ಅಂತ, ಅಲ್ಲಿಂದ ಮುರುಡೇಶ್ವರ ಹೋಗೋರು. ಸೊ ಇಲ್ಲಿಂದ 1 hour ಜರ್ನಿ ಐತಿ ಮರವಂತೆ ಬೀಚ್, ಸಾರಿ. ಅಲ್ಲಿಂದ ಒಂದು ಭಾಳ ಮಾಡಿ 1 hour ಇರಬೇಕು. ಸೊ ಅಲ್ಲೇ ಫಸ್ಟ್ ಹಾಲ್ಟ್ ನಮ್ಮದು, ಎಲ್ಲಿ ನಿಲ್ಸಲ್ಲ ನಾವು. ಸೊ ಯು ಕ್ಯಾನ್ ಸಿ ದ ರೋಡ್ಸ್, ಆಲ್ ದ ವೆಟ್ ರೋಡ್ಸ್ ಆ್ಯಂಡ್ ಫುಲ್ ಎಲ್ಲ ಸೀನಿಕ್ ಐತಿ. ಎಲ್ಲ ಕಡೆ ಪ್ಲಾಂಟೇಶನ್ ಇದೆ. ಆ್ಯಕ್ಚುಲಿ ಬೀಚ್ ದಂಡಿಗೆ ಭಾಳ ಪ್ಲಾಂಟೇಶನ್ ಚಲೋ ಇರ್ತೈತಿ. ಮತ್ತು ಅದಂಗೆ ಸಾಯಿಲ್ದಾಗ ಇದು ಭೀ ಇರ್ತಿತ್ತಲ್ಲ ಸ್ವಲ್ಪ. 5 minutes later. ಸೊ ಜಸ್ಟ್ ಅಬೌಟ್ ಟು ರೀಚ್ ಹೈವೇ. ಇದು ಉಡುಪಿ ಮಂಗಳೂರು ಹೈವೇ. ಹಾಂ, ಪುಷ್ಪಕ್ಕೆ ಇಂಡಿಕೇಟರ್ ಚಾಲೂ ಇದೆ ನನಗದ. ಸೊ ಇದು ಅರೌಂಡ್ 50 to 60 ಕಿಲೋಮೀಟರ್ಸ ಇದು ಹೈವೇ ಐತಿ, ಬಿಡೋಂಗಿಲ್ಲ ಈಗ. ಅಲ್ಲಿಂದ ಮುಂದೆ ಅದು ಮರವಂತೆಗೆ ಒಳಗೆ ಹೊಡೆದೈತಿ ಅಂಬಲ್ಲ, ಹೊಡೆದು ಮತ್ತೆ ಇದು ಹೈವೇಗೆ ಜಾಯ್ನ್ ಆಗ್ಬೇಕು ನಾವು. 1 hour ಹೋಗ್ಬೇಕಂದ್ರೆ, ಸಾರಿ ಮುರುಡೇಶ್ವರ ಹೋಗ್ಬೇಕಾದ್ರೆ ಹೊಳೆಯದ. ಹಾಂ, A few moments later. ಫಸ್ಟ್ ಟೋಲ್ನಾಗ ಬೈದವು, ಐ ಮೀನ್ ಕ್ಲೋಸ. ಇಲ್ಲಿ ಏನಾರ ಆಕ್ಸಿಡೆಂಟ್ ಆಗೈತಿ. ಓ ಇಲ್ಲ, ಆಕ್ಸಿಡೆಂಟ್ ಅಲ್ಲ, ಏನೋ ಲೀಕ್ ಆಗಿದೆ ಅನಿಸ್ತೈತಿ ಮೋಸ್ಟ್ಲಿ. ಮಂದಿ ಕೂಡಿತ್ತು. ಏನಾಗೈತಿ ಇವ್ರ್ಯಾಕೆ ನಿಲ್ಕದಾರ ಎಲ್ಲ ಬಿಟ್ಟ? ಟೈಮ್ ಹೋಗಲ್ಲ ಬಂದಿ. ಸೊ ಫಸ್ಟ್ ಹೋಲ್ನಾಕ ಸ್ವಲ್ಪ ಗೂಗಲ್ ಮ್ಯಾಪ್ ನಿನ್ನೆ 2 ದಿವಸ ಆಯ್ತು, ಸ್ವಲ್ಪ ಯಾಕೋ ಗ್ಲಿಚ್ ಐತೋ ಏನು ಅಪ್ಡೇಟ್ ಐತೋ ಏನು ಗೊತ್ತಿಲ್ಲ ನಂಗೆ. ಬಟ್ ಒಂದು ಸ್ವಲ್ಪ ತಪ್ಪ ತೋರಿಸಿದೆ ಅದು ಮಮ್ಮಿ. ಅದು ನಿಯರೆಸ್ಟ್ ರೂಟ್ ತೋರಿಸ್ತಿದ್ವಿ, ಓಕೆ ಐ ಅಗ್ರಿ. ಬಟ್ ನಮ್ಗೆ ಹಂಗೆ ಹೋಗುವಂಗಿಲ್ಲ. ನಮ್ಮದು ಏನಿದ್ರು ಡೈರೆಕ್ಟ್ ಇದರಿಂದ ಹೋದ್ರೆ ಬೆಟ್ರ್, ಹೈವೇಯಿಂದ. ಅಂದ್ರೆ ಜಲ್ದಿನೂ ಕವರ್ ಆಗೈತಿ ರೋಡು. ಸೊ ಇದು ಕನ್ಸಿ ಕೃಪಾ ಕುಂಜ ಆಯ್ತು. ಸಂಕೇತ ಕೂಡ ಗಾಡಿ ಮ್ಯಾಗಿದ್ದ, ಸಂಕೇತ ಆ ಕಡೆ ಶಿಫ್ಟ್ ಆದ, ಪುಷ್ಪಕ್ಕೆ ಬಂದ. ಸೊ ಗೈಸ್ ಬ್ರಿಡ್ಜ್ ಮೇಲೆ ಬೈದವು. ಇದು ರಿವರ್ ಐತಿ ಮೋಸ್ಟ್ಲಿ, ಅಲ್ಲಿಂದ ಇಲ್ಲಿಂದ ಎಲ್ಲ ಬೈತಿ. ಆ ಕಡೆ ಇದು ಬೈಂತಿ ಅಲ್ಲಿದೆ. ಸೂರಜ್ ನಮ್ಮ ಹಿಂದೆ ಓದಿದ್ದ ಬಂದು ನೋಡಿ ಸೂರಜ್. ನಮ್ಮ ವಾಸ್ಕೋಡಿಗಾಮ ಇದಾವ, ವಾಸ್ಕೋಡಿಗಾಮ. 1 hour ಪನ್ವೇಲ್ ಯಾವ್ದು? ಮುಂಬೈ ಪನ್ವೇಲ್. ಇಲ್ಲಿಂದ ಮುಂಬೈ 800 ಕಿಲೋಮೀಟ್ರ್ ಐತಿ. ನಮ್ಮ ಊರಿಂದ ಏಟ ಐತಿ 350 ಕಿಲೋಮೀಟ್ರ್ ಐತಿ. ನಾವು ಈಗ 350, ನಮ್ಮ ಊರಿಂದ ಈ ಕಡೆ 350 ಕಿಲೋಮೀಟ್ರ್ ದೂರ ಇದಾವ ನಾವು. तू समझा? हाँ नहीं तू समझा नहीं. ಸೊ ನಮ್ಮ ಊರಿಂದ ನಾವು ಟೋಟಲ್ ಪನ್ವೇಲ್ ತನಕ ಹೋಗ್ಬೇಕಾದ್ರೆ ಅರೌಂಡ್ 400 ಕಿಲೋಮೀಟ್ರ್ ಐತಿ. ಪನ್ವೇಲ್ ಅವ್ರು ಎಕ್ಸಾಕ್ಟ್ಲಿ ಮುಂಬೈ ಹೇಳೋದನ್ನ 400 ಕಿಲೋಮೀಟ್ರ್. ಬಟ್ ಇಲ್ಲಿಂದ ಟೋಟಲ್ 800 ಕಿಲೋಮೀಟ್ರ್ ಐತಿ ಮುಂಬೈ. ಸೊ ಹಂಗೆ ನೋಡೋಕೆ ಹೋಯ್ತಂದ್ರೆ ಆಲ್ಮೋಸ್ಟ್ 350 ಕಿಲೋಮೀಟರ್ಸ್ ಫಾರ್ ಫ್ರಮ್ ಹೋಮ್ ಟೌನ್. ನಮ್ಗೆ ನನ್ನ ಲೆಕ್ಕಲೆ ಸಂದೀಪನ್ನ ಬಂದ. ಬ್ಯಾರಿಕೇಡ್ಸ್ ಹಾಕಿದಾರೆ, ಬರೀ ಹಿಂಗೆ ಸ್ಪೀಡ್ ಹೊಂಟಿರ್ತೈತಿ ಎಲ್ಲ ಕಡೆ ಬ್ಯಾರಿಕೇಡ್ಸ್ ಅದು. ಸೊ ಈಗ ನಮ್ಮ ರಿಟರ್ನ್ ಜರ್ನಿ ಸ್ಟಾರ್ಟ್ ಆಗಿತ್ತು. ಆ್ಯಕ್ಚುಲಿ ನಾವು ಮೇನ್ ನಮ್ಮ ಡೆಸ್ಟಿನೇಷನ್ ಮಲ್ಪೆ ಇತ್ತು. ಮಲ್ಪೆಯಿಂದ ಏನು ಈ ಕಡೆ ಐತಿಲ್ಲ, ಎಲ್ಲ ರಿಟರ್ನ್ ಜರ್ನಿ ಇದು. 1 hour ಇನ್ನೂ ಸ್ಟಿಲ್ 82 ಕಿಲೋಮೀಟರ್ಸ್ ಇಲ್ಲಿಂದ. ಅಲ್ಲಿಂದ ಗೋಕರ್ಣ, ಅಲ್ಲಿಂದ ಯಾನ, ಕೇವ್ಸ,
ಇನ್ನೇನು ನಮಗೆ ಜಂಗಲ್ ಅಷ್ಟು ಹತ್ತೈತಿ. ಮೋಸ್ಟ್ಲಿ ಘಾಟ್ ಯಾವ ಹತ್ತಲ್ಲ ನನ್ನ ಲೆಕ್ಕಲಿ. ಡೋಂಟ್ ನೋ ಎಕ್ಸಾಕ್ಟ್ಲಿ, ಬಟ್ ಘಾಟ್ ಯಾವ ಹತ್ತಲ್ಲ. ಮುಂಬೈ ಹೈವೇ ಐತದ. ಹಿಂಗೆ ಬೀಚ್ ಸೈಡ್ದಿಂದ ಹೋಗ್ಕೋತ ಮುಂಬೈಗೆ ಹೋಗಿದ್ದೆವು ಐ ಥಿಂಕ್. ಸೊ ಈಗ ನಿನ್ನೆ ಪೆಟ್ರೋಲ್ ಹಾಕಿದಾಗಿಂದ ಟೋಟಲ್ 170 ಕಿಲೋಮೀಟ್ರ್ ಆಗೈತಿ. ಟ್ಯಾಂಕ್ ಫುಲ್ ಆಗಿತ್ತಲ್ಲ. ಸೊ ನಾನು ಎಸ್ಟಿಮೇಟ್ ಹಿಡಿದನು 400 ಕಿಲೋಮೀಟರ್ಸು. 500 ಬೇಡ, 400 ಇಸ್ ಇನಫ್. ಸೊ 400 ಕಿಲೋಮೀಟ್ರ್ ಆದಮೇಲೆ ಮತ್ತೊಮ್ಮೆ ಟ್ಯಾಂಕ್ ಫುಲ್ ಮಾಡಬೇಕು. ಅಷ್ಟೊತ್ತನ ಏನು ಬ್ಯಾಡ ಇರಲಿ. ಲಾಸ್ಟ್ ಬ್ಲಾಗ್ದಾಗ ಇದು ಮಾಡೀನಿ. 2000 years later. ಯಾರು ಕಾಕು ಫೋಟೋ ಹೊಡಿತಾವು. ಇದು ಮರವಂತೆ ಬೀಚ್ ನೋಡ್ರಪ್ಪ ಹೆಂಗೈತಿ. ಇವು ರಾಕ್ಸಲ್ಲಿ ನಡು ಹಾಕಿದಾರು. ಹಿಂಗೆ ಇಲ್ಲೇ ಸ್ಯಾಂಡ್ ಐತಿ. ಪನ್ವೇಲಿ 778 ಕಿಲೋಮೀಟ್ರ್ ಐತಿ ಇಲ್ಲಿಂದ. ಅದು ನೋಡಿ ಕಲ್ಲು ನಡುವ ತನಕ ಇದಾವೆ ನೋಡು. ಥೆರಿ ನೋಡಿ ಹೆಂಗೆ ಬರ್ಕದವು ಇಲ್ಲಿ, ಎಷ್ಟು ಮಟ್ಟೆ ಬರ್ಕದವು. ನಿಂಗೆ ಅದಕ್ಕೆ ಕೇಳ ಇನ್ನ ಏಟಿಗತ್ತ ಅಟ್ರಾಗಿ ಬರ್ತಲ್ಲ. ಓ ಇದೆ ನೋಡ್ರಪ್ಪ ಮಾರುವಂತೆ ಬೀಚ್. ಅವು ಬೋಟ್ ಇದಾವೆ. ಹಾಂ, ಫುಲ್ ಮಸ್ತ್ ಐತಿ ಸೀನ್. ಇಲ್ಲೇ ರೈಡರ್ಸ್ ಇದಾರೆ. ಮತ್ತು ಟಾಪ್ ಬಾಕ್ಸ್ ಅದು ಹಾಕೊಂಡ ನಮ್ಮ ಟಾಪ್ ಬಾಕ್ಸ್ ಇಲ್ಲಿ ನಟು ಚೀಲನ ಕಟ್ಟಿದೆವು. हम तो छोटे लोग हैं, हम तो सिर्फ वीडियो ही बना सकते हैं. ಒಂದು ಫೋಟೋ ತಕೋದ ರೈಟ್ ಹಾಲ್ಟ್ ಮಾಡಿದಾವೆ ಇಲ್ಲಿ ಸ್ವಲ್ಪ. ವಿಲ್ ಸಿ. 5 minutes later. ಫೋಟೋ ಶೂಟ್ ನಡೆದೈತಿ ಹುಡುಗರ್ದ. ಆ್ಯಸ್ ಯು ಕ್ಯಾನ್ ಸಿ ಬಿಹೈಂಡ್ ಮಿ. ಅಲ್ಲೂ ಒಂದು ಥೋಡೆ ಹುಡುಗರದವು. ಅಕ್ಷಯ್ ನಿದ್ದ ಇಲ್ಲಿ ಫೋಟೋ ಹೊಡಿಕ. ನಮ್ಮ ಪುಷ್ಪಕ್ ಜರ ಬ್ಯುಸಿ ಇದ ಅನ್ನ ಫೋಟೋ ಏನು ಸ್ವಲ್ಪ ವೇಟಿಂಗ್ ಮೇಲೆ ಇಟ್ಟಿದವನ್ನ. ಸೊ ಟೈಮಿಂಗ್ ಹಾಫ್ ವೇ ಡನ್. ಇಲ್ಲಿಂದ ಒಂದು ನನ್ನ ಲೆಕ್ಕಲಿ ಒಂದು ಅವರ್ ಅಥವಾ 45 ಮಿನಿಟ್ಸ್ ಹತ್ಬೋದು ನಮ್ಮ ಡೆಸ್ಟಿನೇಷನ್ ರೀಚ್ ಅಕ್ಕ. ಅಲ್ಲಿ ಹೋಗಿ ಲಂಚ್ ಮಾಡಿ ದೆನ್ ವಿಲ್ ಗೋ ಫರ್ದರ್. ಬೈಕ್ ಸ್ವಲ್ಪ ಪಾರ್ಕ್ ಮಾಡಿದೆವು. ಯು ಕ್ಯಾನ್ ಸಿ. ನಾವು ಸ್ವಲ್ಪ ಇನ್ನು ಫೋಟೋ ಶೂಟ್ ಅದು ಮಾಡ್ತೇವೆ. So far so good. This is specially for Ronak and Appukote. 2000 years later. ಕಂಪ್ಲೀಟೆಡ್ ವಿತ್ ಮಾರುವಂತೆ. ಫುಲ್ ಎಲ್ಲ ಇದೈತಿ. ಮತ್ತು ಸ್ವಲ್ಪ ಇದು ಮಾಡಿ ಹೈಡ್ರೇಟೆಡ್ ಆಗಿ ದೆನ್ ಇಲ್ಲಿಂದ ಬಿಡಕದ. ಈಗ ಟೈಮಿಂಗ್ 1-2 ಅವರ್ಸ್ ಆಯ್ತು ನಾವು ಬಿಟ್ಟ. 2 ಅವರ್ಸ್ದಾಗ ಮುರುಡೇಶ್ವರದಾಗ ಇರಬೇಕಾಗಿತ್ತು, ಬಟ್ ಏನು ಐಡಿಯಾ ಇಲ್ಲ ಬಂದು. ಸೊ ಇಲ್ಲೊಂದು ಬ್ರಿಡ್ಜ್ ಬರ್ತೈತಿ ಈಗ. ಸೊ ಈಗ ಮುರುಡೇಶ್ವರ ಅರೌಂಡ್ ಇಲ್ಲಿಂದ ಐತಿ 1 ಅವರ್. ಸೊ ಎಕ್ಸಾಕ್ಟ್ 1 ಅವರ್ ತನಕ ನಿಲ್ಸಲ್ದ ಹೊಡಿಬೇಕಂತ ಪ್ಲ್ಯಾನ್ ಮಾಡ್ಕದವ ನಾವು. ಮೊಬೈಲ್ ಚಾರ್ಜಿಂಗ್ ಹಚ್ಚೋದನೀಗ. ನಿಲ್ಸಲ್ದ ಯಾಕೆ ಹೊಡಿಬೇಕಂದ್ರೆ ಅಲ್ಲಿ ಸ್ವಲ್ಪ ಹೆಂಗಾಗೈತಿ, ಪ್ರಸಾದ ಇರ್ತೈತಿ. ಸೊ ಪ್ರಸಾದ 3 ಗಂಟೆ ತನಕ ಅಷ್ಟೇ ಲಾಸ್ಟ್ ಇರ್ತೈತಿ. ಅದ 5 ಇಲ್ಲ ಗೊತ್ತಿಲ್ಲ ನಮಗೆ, ಬಟ್ ಸ್ಟಿಲ್ ವಿ ಹ್ಯಾವ್ ಟು ಟ್ರೈ. ವಿ ಆರ್ ಟ್ರೈಯಿಂಗ್ ಒನ್ಸ್ ದಟ್ ಇಫ್ ನಮ್ಮ ಲಕ್ ಇತ್ತಂದ್ರೆ ಸಿಗ್ಬೋದಂತ. ಸೊ ಅದಕ್ಕೆ ಹೊಂಟಿರೋ ಈಗ. ಒಬ್ಬರ ಚಾರ್ಜಿಂಗ್ ಐತಿ. ಈಗ ಟೈಮಿಂಗ್ ಐತಿ, ನೋಡೋಣ. ಈಗ ನಾವು ಮುಂದೆ ಬೈದವ್ರು ಯಾಕೆ ಎಣ್ಣೆ ಹತ್ರ ಕೊಡ್ತಾರೆ ನಮ್ಮ. ಸೊ ಸೂರಜಿಗೆ ಬಂದು ನಮ್ಮ ಮ್ಯಾಪು ಓಂಕಾರ ಬೈಂದ ಅವ್ನು ಬ್ಯಾಕ. ಅಕ್ಕಿ ಮುಗಿ ಬಂದರು ಅಕ್ಷಯ್ ಎಲ್ಲ ನಾವು ಅಷ್ಟು ಬರೋಬರಿತ್ತು. ಸೊ ಯಾ that's the situation now. A few moments later. ಸೊ ಗೈಸ್ ನಾವೀಗ ಬೈದವು. ಎಲ್ಲ ಟೋಲ್ ನಾಕ ಐತಿ. ಯಾವ್ದು ಎಕ್ಸಾಕ್ಟ್ಲಿ ಟೋಲ್ ನಾಕ ಗೊತ್ತಿಲ್ಲ ನಂಗೆ. ಯಾವ್ದು ಪೇಟೆ ಇತ್ತು. ಟೋಲ್ ಗೇಟ್ 500 ಕಿಲೋಮೀಟ್ರ್ ಹೆಡ್, 500 ಮೀಟ್ರ್. ಸೊ ಇಲ್ಲಿ ಹುಡುಗರೆಲ್ಲ ಹೊಂಟಿವು. ಸೊ ಅದು ಹೆಂಗೆ ಕಾಣಿಸ್ತೈತಿ ಅದು ನೋಡ್ಬೇಕು. ಎಲ್ಲ ನಮ್ಮನ ಗಾಡಿಗಳ 47 ಬರೀ 49, 48 ಹೋಗ್ತೀವಿ ನಾವು. ಅದು ಅದೇ ಸಾಲೆ ಅಡಿ ಬೇರು ಬೈದವು ಈಗ ಎಲ್ಲ ನಾವು ಬ್ಯಾರಿಗೇಡ್ ಆಗಿದ್ದಾರೆ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದ. ಮೂಳೆ ಭಾಗಡ ಬಂದ್ರೆ
ये बाबूराव का स्टाइल है. ಮತ್ತೆ ಇಲ್ಲೇ ನಿಲ್ಸವ್ರದ್ರಿ ಮತ್ತು ಯಾಕೆ ನಿಲ್ಕಿದ್ರಿ ಎಲ್ಲರೂ ಬರ್ತಾರ ಸೂರಜ್ ನಿಲ್ಸ್ಬೇಡ ಒಟ್ಟ ಬರ್ತಾರ ಕಪ್ಕೊಂಡು ಎಲ್ಲ ಒಂದ ರಸ್ತಾದ ಹೇಳಿತ್ಲ